ದೂಪದಕಟ್ಟೆ ರಾಜ್ಯ ಹೆದ್ದಾರಿ ಬಳಿ ಕಾರ್ಕಳದ ಉದ್ಯಮಿ ದಿಲೀಪ್ ಎನ್ಆರ್ ಸ್ವಯಂ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೈದಿದ್ದಾರೆ. ಕಾರ್ಕಳ ಪುರಸಭೆಯ ಮಾಜಿ ಸದಸ್ಯರಾಗಿದ್ದ ಸ್ನೇಹಜೀವಿ ದಿಲೀಪ್ ಎನ್ಆರ್ ಅವರು ಪಣಿಯೂರು ಸಾಧು ಶೆಟ್ಟಿ ಅವರ ನೇತೃತ್ವದ ತುಳುನಾಡ ಸೇನೆಯಲ್ಲಿ ಸಕ್ರಿಯರಾಗಿದ್ದು, ಸಂಘಟನೆಯನ್ನು ಕಾರ್ಕಳದಲ್ಲಿ ಕಟ್ಟಿ ಬೆಳೆಸುವಲ್ಲಿ ಪ್ರಮುಖರಾಗಿದ್ದರು ಬದಲಾಯಿಸಿದರು. ಮುಂಬೈ, ಪೂನಾದಲ್ಲಿ ಹೋಟೆಲ್ ಉದ್ಯಮ ಆರಂಭಿಸಿದ ಅವರು ಮಂಗಳೂರಿಗೂ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿದ್ದರು. ಇತ್ತ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಮತ್ತೊಂದೆಡೆ ಆರ್ಥಿಕವಾಗಿ ಹದಗೆಟ್ಟಿದ್ದರು. ಈ ಎಲ್ಲ ಕಾರಣದಿಂದ ಅವರು ಜೀವನದಲ್ಲಿ ಜಿಗುಪ್ಸೆಗೊಂಡಿದ್ದರು. ರವಿವಾರದಂದು ರಾತ್ರಿ ಸಹೋದರರು ಸಹಿತ ತನ್ನ ಸ್ನೇಹಿತರಿಗೆ ಮೆಸೇಜ್ ಕಳುಹಿಸಿದ ದಿಲೀಪ್ ಎನ್ಆರ್ ಅವರು ನಿಮ್ಮನ್ನೆಲ್ಲ ಬಿಟ್ಟು ದೂರ ಹೋಗುತ್ತಿದ್ದೇನೆ ಎಂಬ ಸಂದೇಶ ನೀಡಿದ್ದರು. ದಿಲೀಪ್ ಎನ್ಆರ್ ಕರೆ ಸ್ವೀಕರಿಸದೇ ಇದ್ದಾಗ ಅವರ ಸಹೋದರ ಪೊಲೀಸರ ನೆರವಿಗೆ ಮುಂದಾಗಿದ್ದಾರೆ. ರಾತ್ರಿ ಇಡೀ ಹುಡುಕಾಟ ನಡೆಸಿದಾಗ ಕೊನೆಯ ಬಂದ ಮೆಸೇಜ್ ದೂಪದಕಟ್ಟೆ ಪರಿಸರದಿಂದ ಎಂಬುದು ಖಚಿತಗೊಂಡಿತು. ಇದರ ಹಿನ್ನೆಲೆಯಲ್ಲಿ ಪೊಲೀಸರು ಹಾಗೂ ದಿಲೀಪ್ ಎನ್ಆರ್ನ ಸಹೋದರರು ಹಾಗೂ ಸ್ನೇಹಿತರು ಹುಡುಕಾಟ ನಡೆಸಿದಾಗ ದೂಪದಕಟ್ಟೆ ಪರಿಸರದಲ್ಲಿ ಕಾರಿನೊಳಗೆ ವಿಷಪಾಷಾಣ ಸೇವಿಸಿಕೊಂಡಿದ್ದ ದಿಲೀಪ್ ಎನ್ಆರ್ ತನ್ನಲ್ಲಿದ್ದ ಪರವಾನಗಿ ಹೊಂದಿದ್ದ ಪಿಸ್ತೂಲ್ನಿಂದ ಟ್ರಿಗರ್ ಒತ್ತಿದ್ದು, ಪರಿಣಾಮವಾಗಿ ಗುಂಡು ದೇಹದೊಳಗೆ ಲೀನಗೊಂಡು ಪ್ರಾಣಪಕ್ಷಿ ಹಾರಿ ಹೋಗಿದೆ. ಕುಲೀನ ಮನೆತನಕ್ಕೆ ಸೇರಿದ ದಿಲೀಪ್ ಎನ್ಆರ್ ಅವರ ಸಹೋದರ ಎನ್ಆರ್ ಸುಬಿತ್ ಕುಮಾರ್ ಅವರು ಕಾರ್ಕಳ ಪುರಸಭೆಯ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಗುರುತಿಸಿಕೊಂಡಿದ್ದಾರೆ. ಮತ್ತೊಬ್ಬ ಸಹೋದರ ಪ್ರದೀಪ್ ಎನ್ಆರ್ ಮುಂಬಯಿಯಲ್ಲಿ ಉದ್ಯಮ ನಡೆಸುತ್ತಿದ್ದರು. ಇತ್ತೀಚಿನ ವರ್ಷಗಳ ಹಿಂದೆ ಊರಿಗೆ ಹಿಂತಿರುಗಿದ್ದಾರೆ. ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆಯ ನಿಕಟ ಸಂಬಂಧಿಗಳ ಪೈಕಿ ಎನ್ಆರ್ ಮನೆತನವೂ ಸೇರಿದೆ. ಮೃತದೇಹ ಮಣಿಪಾಲ ಕೆಎಂಸಿ ಆಸ್ಪತ್ರೆಗೆ ಸಾಗಿಸಲಾಗಿದ್ದು, ಘಟನಾ ಸ್ಥಳಕ್ಕೆ ವಿಧಿವಿಜ್ಞಾನಾಲಯದ ತಂಡ ಬಿಟ್ಟು ಅಗತ್ಯ ಮಾಹಿತಿ ಕಲೆ ಹಾಕಿದೆ. ಈ ಬಗ್ಗೆ ಕಾರ್ಕಳ ಗ್ರಾಮಾಂತರ ಠಾಣೆಯಲ್ಲಿ ಕೇಸು ದಾಖಲಾಗಿದೆ.